ನಮಸ್ಕಾರ ವೀಕ್ಷಕರೇ, ನಾನು ಪ್ರಸನ್ನ ದೊಡ್ಡಗುಣಿ. ರಾಜಕೀಯದಲ್ಲಿ ದಿನದಿಂದ ದಿನಕ್ಕೆ ಸಂಚಲನವಂತೂ ಮೂಡ್ತಾನೆ ಇದೆ. ಸಿಎಂ ಬದಲಾವಣೆಯ ಗುಮ್ಮ ಇನ್ನೂ ಬಿಟ್ಟಂಗೆ ಕಾಣ್ತಿಲ್ಲ. ಬೆಳಗಾವಿ ಅಧಿವೇಶನದಲ್ಲೂ ಅದೇ ಚರ್ಚೆ, ಡಿನ್ನರ್ ಪಾರ್ಟಿಯಲ್ಲೂ ಅದೇ ಚರ್ಚೆ, ತಿಂಡಿ ತಿನ್ನುವಾಗಲೂ ಅದೇ ಚರ್ಚೆ. ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ರಾಜ್ಯದಲ್ಲಿ ನಡೀತಾ ಇರುವಂತಹ ದೊಡ್ಡ ವಿಷಯ. ಆದ್ರೆ ತುಮಕೂರಿನಲ್ಲಿರುವಂತಹ ಎಲ್ಲ ಸ್ವಾಮೀಜಿಗಳು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ವರ್ಗೂ ಕೂಡ ಹೋಗುವಂತಹ ಚಿಂತನೆಯನ್ನ ಮಾಡಿದ್ದಾರೆ. ತುಮಕೂರಿನಲ್ಲಿ ಎಲ್ಲ ಸ್ವಾಮೀಜಿಗಳು ಕೂಡ ಸಭೆಯನ್ನ ನಡೆಸಿದ್ದಾರೆ. ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿರಿಯರಾಗಿದ್ದಾರೆ, ಹಿಂದುಳಿದ ವರ್ಗದವರಾಗಿದ್ದಾರೆ, ಸಾಕಷ್ಟು ಅನುಭವವನ್ನ ಉಳ್ಳವರಂತಾಗಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಸ್ಥಾನವನ್ನ ಈ ಬಾರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ಗೂ ಕೂಡ ಒತ್ತಡವನ್ನ ಹಾಕ್ತೇವೆ ಎನ್ನುವಂತಹ ಮಾತುಗಳನ್ನ, ಚರ್ಚೆಗಳನ್ನ ಸ್ವಾಮೀಜಿಗಳು ಮಾಡಿದ್ದಾರೆ. ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು. ಇಲ್ಲಿ ತನಕ ತುಮಕೂರು ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ. ಇನ್ನು ಮುಂದೆ ಆದರೂ ಅವಕಾಶವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಎಲ್ಲ ಸ್ವಾಮೀಜಿಗಳು ಇವತ್ತು ಒಟ್ಟಾಗಿ ಪರಮೇಶ್ವರವರ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಎಲ್ಲ ಸ್ವಾಮೀಜಿಗಳು ಕೂಡ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಹೈಕಮಾಂಡು ಇದನ್ನು ಗಮನಿಸಿ ಇದಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತೇಳಿ ನಾವಾದರೂ ಕೂಡ ಕೇಳ್ತೀವಿ. ಜಿ ಪರಮೇಶ್ವರರು ಸರಳ ಜೀವಿಗಳು ಮತ್ತು ಸಾರ್ವಜನಿಕ ಕೆಲಸಗಳು ಸುಮಾರು 16 ವಿದ್ಯಾಸಂಸ್ಥೆಗಳಿದೆ. ಎಲ್ಲ ಕಡೆಯೂ ಕೂಡ ಅವರು ಭಾಳ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸಮಾಜ ಸೇವೆಗೆ ಹೊಂದ್ಕೊಂಡಿದ್ದಾರೆ. ಅದರಿಂದ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕಲ್ಪಿಸಲಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ಆ ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಂತೀವಿ. ನಾವೆಲ್ಲರೂ ಪರಮೇಶ್ವರಪ್ಪ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸಹ ಸೇರಿ ಇವತ್ತು ಬೆಂಬಲವನ್ನು ಎಲ್ಲ ಸ್ವಾಮೀಜಿಗಳು ಪ್ರಕಟಿಸ್ತಿದ್ದಾರೆ. ಹಾಗೆಯೇ ಪರಮೇಶ್ವರಪ್ಪನವರು ಅವರ ತಂದೆಯವರ ಕಾಲದಿಂದಲೂ ಸಹ ಈ ಒಂದು ಸಿದ್ಧಾರ್ಥ ಎಂಬ ಶಿಕ್ಷಣ ಸಂಸ್ಥೆಯನ್ನು ರಚನೆ ಮಾಡಿ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಮಕ್ಕಳಿಗೆ ಅನುಕೂಲವಾಗುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಸರ್ಕಾರದ ಅತಿ ಹೆಚ್ಚಿನ ಒಂದು ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಅದಕ್ಕೋಸ್ಕರವಾಗಿ ಗೃಹ ಸಚಿವರಾಗಿರತಕ್ಕಂಥ ಪರಮೇಶ್ವರಪ್ಪನವರಿಗೆ ಎಲ್ಲರ ಬೆಂಬಲದೊಂದಿಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿ ಅಂತ ಹಾರೈಸುತ್ತಾ ನಮ್ಮೆರಡು ಮಾತುಗಳು. ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದೇ ಆದರೆ ಸರಳರು, ಸಜ್ಜನರು ಅಷ್ಟೇ ಅಲ್ಲ, ಎಲ್ಲ ಕೋಮಿನ ಜನರನ್ನು ಪ್ರೀತಿಯಿಂದ ಕಾಣ್ತಕ್ಕಂಥ ಪರಮೇಶ್ವರವರನ್ನು ಅಷ್ಟೇ ಸರಳರು, ಅಷ್ಟೇ ಅನುಭವಿಗಳು, KPCC ಅಧ್ಯಕ್ಷರಾಗಿ ಅನೇಕ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಅನುಭವವನ್ನು ಪಡೆದಿರ್ತಕ್ಕಂಥ ಜಿ ಪರಮೇಶ್ವರ್ ಅವರನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರನ್ನು ಪರಿಗಣಿಸಿದ್ದೇ ಆದರೆ ಬಹಳಷ್ಟು ಜನಕ್ಕೆ ಸಂತೋಷ ಆಗುತ್ತೆ. ಏನು ಆಳಿದ ಪಕ್ಷದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆಯ ವಿಚಾರ ಬಂದಾಗ ಮುಖ್ಯಮಂತ್ರಿ ಬದಲಾವಣೆ ಮಾಡೋದಾದರೆ ಒಬ್ಬ ನಿಷ್ಪಕ್ಷಪಾತ, ಅದೇ ಪಕ್ಷದ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪರಿಗಣನೆ ತಗೋಬೇಕು. ಯಾವುದೇ ದುರಹಂಕಾರ ಇಲ್ಲದೆ ಪಾರದರ್ಶಕತೆಯಿಂದ ಆಡಳಿತ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ನಿಮ್ಮ ಪಕ್ಷಕ್ಕೆ ಮತ್ತು ನಿಮ್ಮ ಕಾರ್ಯಕರ್ತರನ್ನು ಒಂದು ಕಾಪಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ, ತುಮಕೂರು ಜಿಲ್ಲೆಯಲ್ಲಿದ್ದಾರೆ. ಅವರನ್ನು ಪರಿಗಣನೆ ಮಾಡಿ ಅಂತ ಎಲ್ಲ ಕಾಂಗ್ರೆಸ್ನ MLAಗಳಿಗೆ ಮತ್ತು ಅವರ ಹೈಕಮಾಂಡ್ಗೆ ನಾನು ನಿಮ್ಮಗಳ ಮೂಲಕ ಮನವಿ ಮಾಡ್ತೇನೆ. ಓಂ ನಮಃ ಶಿವಾಯ. ನಮ್ಮ ಜಿಲ್ಲೆಯಲ್ಲಿ ಇವತ್ತು ಅತ್ಯಂತ ಸರಳ ಸಜ್ಜನಿಕೆ, ಭಾಳ ಶುದ್ಧ ಹಸ್ತರು ಮತ್ತು ಯಾವುದೇ ರೀತಿಯ ಆರೋಪಗಳಿಲ್ಲದಂಥ ಒಂದು ಸರಳ ಸಜ್ಜನಿಕೆ ರಾಜಕಾರಣಿ ಆಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಒದಗಿಸಿಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಇವತ್ತು ನಾವು ಮಾಧ್ಯಮ ಮುಖಾಂತರವಾಗಿ ರಾಷ್ಟ್ರ ಮತ್ತು ರಾಜ್ಯದ ರಾಜಕಾರಣಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ನಾಡು ಕಂಡಂಥ ಅಥವಾ ರಾಜ್ಯ ಕಂಡಂಥ ಧೀಮಂತ ವ್ಯಕ್ತಿಗಳಂತ ಇವತ್ತು ತುಮಕೂರು ಕ್ಷೇತ್ರವನ್ನು ಶಿಕ್ಷಣ ಕ್ರಾಂತಿನಾಗಿ ಮಾಡಿದಂಥ KPCC ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ ಸುದೀರ್ಘವಾಗಿ ಕಳಂಕರಹಿತವಾಗಿ ಸೇವೆಯನ್ನು ಗೈದು ಕಳೆದ ಬಾರಿ ಲೋಕರೂಢಿಯಂತೆ ಯಾರು ಅಧ್ಯಕ್ಷರಾಗಿರ್ತಾವನ್ನು ಮುಖ್ಯಮಂತ್ರಿ ಮಾಡಬೇಕನ್ನುವಂಥ ಪಕ್ಷದ ನಿಲುವಿತ್ತು. ಕಳೆದ ಬಾರಿ ಕಾರಣಾಂತರದಿಂದ ಅವರಿಗೆ ಸೋಲಾದಂಥ ಸಂದರ್ಭದಲ್ಲೂ ಕೂಡ ಧೃತಿಗೆಡದಂಗೆ ಅವರು ಪಕ್ಷವನ್ನು ಮುನ್ನಡೆಸುವಂಥ ಜವಾಬ್ದಾರಿ ಹೊತ್ತಿದ್ದರು.
ಈ ಬಾರಿ ಕೊರಟಗೆರೆ ಕ್ಷೇತ್ರದ ಗೆದ್ದರೂ ಕೂಡ ಕೆಲವೊಂದು ಕಡೆ ಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತರಾಗಿದೆ. ನಾವಿವತ್ತು ಯಾವುದೇ ಜಾತಿ ಧರ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಮಠಾಧೀಶರ ಕೂಗು ಒಂದೇ, ಅತ್ಯಂತ ಹಿಂದುಳಿದಂಥ ಈ ತುಮಕೂರು ಜಿಲ್ಲೆ ನೀರಾವರಿ, ಸಾಮಾಜಿಕ, ಶೈಕ್ಷಣಿಕವಾಗಿ ಬದಲಾವಣೆಗಳಾಗಬೇಕು, ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕನ್ನುವಂಥ ಒಳ್ಳೆಯ ಸದುದ್ದೇಶ ಇಟ್ಕೊಂಡು ನಾವೆಲ್ಲ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಕಾನೂನಿನ ಚೌಕಟ್ಟಿನಲ್ಲಿ ಸಹೃದಯಗಳಾಗಿ ಸರ್ವತೋಮುಖವಾದಂಥ ಎಲ್ಲ ಸಮುದಾಯಗಳಿಗೂ ಸಹ ಸಹಕಾರವನ್ನು ಕೊಟ್ಟಂಥ ಹಾಗೂ ರಾಜಕಾರಣಿಗಳಲ್ಲಿ ವಿಶೇಷವಾಗಿ ಯಾವುದೇ ಪಕ್ಷ ಭೇದಗಳಿಲ್ಲದೆ ಭಾವೈಕ್ಯತೆಯನ್ನು ಹೊಂದಿದಂಥ ತುಂಬ ಆತ್ಮೀಯರಾಗಿರ್ತಕ್ಕಂಥ ಜನನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರವರಿಗೆ ಮುಖ್ಯಮಂತ್ರಿಯ ಸ್ಥಾನ ಆಗಲೇಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ಇವತ್ತು ತುಮಕೂರು ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಅನೇಕ ಕಡೆಗಳಿಂದ ಮಠಮಾನ್ಯಗಳ ಸ್ವಾಮೀಜಿಗಳು ಆಗಮಿಸಿ ತುಮಕೂರು ನಗರದಲ್ಲಿ ಈ ಪತ್ರಿಕಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರಕ್ಕೆ ಇದು ಅರಿವಿರಬೇಕು. ಕಾರಣ ಯಾಕೆ ಅಂತಂದರೆ ಅನೇಕ ಜನಗಳ ಭಾವೈಕ್ಯತೆಯನ್ನು ಅಥವಾ ಬಂಧುತ್ವವನ್ನು, ಸ್ನೇಹಜೀವಿಯಾಗಿದ್ದು ಎಲ್ಲ ಜೊತೆಗೂಡಿ ಭೇದ ಭಾವಗಳಿಲ್ಲದೆ ಎಲ್ಲ ಸ್ವಾಮೀಜಿಗಳ ಜೊತೆಯಲ್ಲಿ ವಿಶ್ವಾಸಪೂರ್ವಕವಾಗಿದ್ದಂಥ ನಾಯಕರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾದಾಗ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆಯ ರಾಜಕಾರಣವನ್ನು ಕೊಡಬಹುದು ಅಥವಾ ರಾಜಕೀಯವನ್ನು ಕೊಟ್ಟು ಸಮಾಜಗಳಿಗೆ ಮುಂಚೂಣಿಯನ್ನು ತರುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡತಕ್ಕಂಥ ಒಳ್ಳೆಯ ಮನಸ್ಕರಾಗಿರೋದ್ರಿಂದ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನ ಕೊಡಲೇಬೇಕು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಆ ಭಾಗದ ಸ್ವಾಮೀಜಿಯವರು ಒತ್ತಾಯವನ್ನು ಪಡಿಸ್ತಾ ಇರ್ತಕ್ಕಂಥದ್ದು. ಪರಮೇಶ್ವರ್ ಅವರು ಒಬ್ಬ ಕೇವಲ ಸಾಮಾನ್ಯ ವ್ಯಕ್ತಿಯಾಗದೆ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಯಾಗಿರೋದ್ರಿಂದ ಇಲ್ಲಿವರೆಗೂ ಸಹ ನಮ್ಮ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಅವಕಾಶ ಸಿಗದೇ ಇರುವುದರಿಂದ ಅವರಿಗೆ ಆವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತೇಳಿ ನಾವೆಲ್ಲರೂ ಸಹ ಹೈಕಮಾಂಡನ್ನು ಒತ್ತಾಯಪಡಿಸ್ತಾ ಇದ್ದೇವೆ. ನಮಸ್ಕಾರ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.